ನಮಸ್ಕಾರ ಸ್ನೇಹಿತರೆ. ಇಂದು ದಿನಾಂಕ ಅಕ್ಟೋಬರ್ 2. ಅಕ್ಟೋಬರ್ 2 ಅಂದರೆ ಯಾರು ನೆನಪಾಗುತ್ತದೆ ಹೇಳಿ? ಹೌದು, ಈ ದಿನ ನಮ್ಮ ನೆಚ್ಚಿನ ಬಾಪೂರವರ ಜನ್ಮದಿನ. ಬಾಪು ಅಂದರೆ ನಮ್ಮ ಗಾಂಧೀಜಿಯವರು. ಗಾಂಧಿ ಜಯಂತಿಯು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಭಾರತದಲ್ಲಿ ಆಚರಿಸಲಾಗುವ ಕಾರ್ಯಕ್ರಮವಾಗಿದೆ. ಇದನ್ನು ಪ್ರತಿ ವರ್ಷ ಅಕ್ಟೋಬರ್ 2ರಂದು ಇಡೀ ಭಾರತದಲ್ಲಿ ಆಚರಿಸಲಾಗಿದೆ. ಇದು ಭಾರತದ 3 ರಾಷ್ಟ್ರೀಯ ರಜಾದಿನಗಳಲ್ಲಿ ಒಂದಾಗಿದೆ. ವಿಶ್ವಸಂಸ್ಥೆಯು ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸುತ್ತದೆ. ಸುಭಾಷ್ ಚಂದ್ರ ಬೋಸ್ ಅವರಿಂದ ರಾಷ್ಟ್ರದ ಪಿತಾಮಹ ಎಂದು ಕರೆಯಲ್ಪಟ್ಟ ಗಾಂಧೀಜಿಯವರು ಅಹಿಂಸಾತ್ಮಕ ಪ್ರತಿರೋಧದ ಅತ್ಯಂತ ಪ್ರಸಿದ್ಧ ತತ್ವಗಳಲ್ಲಿ ಒಂದನ್ನು ಪ್ರತಿಪಾದಿಸಿದರು. ಗಾಂಧೀಜಿಯವರ ಸ್ಮಾರಕವಾದ ರಾಜ್ಘಾಟ್ ಸೇರಿದಂತೆ ಭಾರತಾದ್ಯಂತ ಪ್ರಾರ್ಥನಾ ಸೇವೆಗಳು ಮತ್ತು ಶ್ರದ್ಧಾಂಜಲಿಗಳಿಂದ ಈ ದಿನ ಆಚರಿಸುತ್ತಾರೆ. ಈ ದಿನದಂದು ಶಾಲೆಗಳಲ್ಲಿ ಕಾಂಪಿಟೇಷನ್ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಮತ್ತು ಗಾಂಧೀಜಿಯವರ ಅಹಿಂಸಾತ್ಮಕ ಜೀವನ ವಿಧಾನವನ್ನು ಹಾಗೂ ಅವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಹೋರಾಡಿದ ಕಥೆಯನ್ನು ಮಕ್ಕಳಿಗೆ ತಿಳಿಸಲಾಗುತ್ತದೆ. ಗಾಂಧೀಜಿಯವರ ಮೆಚ್ಚಿನ ಹಿಂದೂ ಭಕ್ತಗೀತೆ ಅಥವಾ ಭಜನೆಯಾದ ರಘುಪತಿ ರಾಘವ ರಾಜಾರಾಮ್ ಹಾಡನ್ನು ಹಾಡಲಾಗುತ್ತದೆ. ಇನ್ನು ಈ ದಿನದಂದು ಮದ್ಯಪಾನ, ಮಾಂಸ ಮಾರುವುದನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕ ಕಟ್ಟಡಗಳು, ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳನ್ನು ಮುಚ್ಚಲಾಗಿರುತ್ತದೆ. 2014ರ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಿದರು. ಇಷ್ಟೆಲ್ಲ ಬಾಪುವಿನ ಕೆಲಸವನ್ನು ಸ್ಮರಿಸುತ್ತಾ ನಾವು ಮಾಡುವ ಆಚರಣೆಯಾದರೆ ಅವರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ. ನಮ್ಮ ಬಾಪುವಿನ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ನಾವೆಲ್ಲರೂ ಮಹಾತ್ಮ ಗಾಂಧಿ ಎಂದು ಕರೆಯುತ್ತೇವೆ. ಮಹಾತ್ಮ ಅಥವಾ ಮಹಾನ್ ಆತ್ಮ ಎಂಬ ಬಿರುದನ್ನು ರವೀಂದ್ರನಾಥ್ ಟ್ಯಾಗೂರ್ ರವರು ನೀಡಿದ್ದರು. ಗಾಂಧೀಜಿಯವರು 2 ಅಕ್ಟೋಬರ್ 1869ರಂದು ಪಶ್ಚಿಮ ಭಾರತದ ಗುಜರಾತ್ನ ಪೋರಬಂದರ್ ಎಂಬ ಪಟ್ಟಣದಲ್ಲಿ ಜನಿಸಿದರು. ಅವರ ತಂದೆ ಕರಮಚಂದ್ ಗಾಂಧೀಜಿ ಅವರು ಬ್ರಿಟಿಷ್ ಇಂಡಿಯಾದ ಪೋರಬಂದರ್ ರಾಜ್ಯದ ದಿವಾನ್ ಆಗಿದ್ದರು. ಅವರ ತಾಯಿ ಪುತಲಿಬಾಯಿ ಕರಮಚಂದ್ ಗಾಂಧೀಜಿಯವರ 4ನೇ ಪತ್ನಿ. ಈ ಹಿಂದೂ ಕುಟುಂಬದಲ್ಲಿ ಜನಿಸಿದ ಗಾಂಧೀಜಿಯವರು ಸಸ್ಯಾಹಾರ ಮತ್ತು ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದರು. ತಮ್ಮ 13ನೇ ವಯಸ್ಸಿಗೆ ಅವರು 1 ವರ್ಷದ ಕಿರಿಯ ಕಸ್ತೂರಿಬಾ ಅವರನ್ನು ವಿವಾಹವಾಗುತ್ತಾರೆ. 1885ರಲ್ಲಿ ಕಸ್ತೂರಿಬಾಯಿ ತಮ್ಮ ಮೊದಲ ಮಗುವಿಗೆ ಜನ್ಮ ನೀಡುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಆ ಮಗು ಬದುಕುಳಿಯುವುದಿಲ್ಲ. ನಂತರ ದಂಪತಿಗಳಿಗೆ 4 ಗಂಡು ಮಕ್ಕಳು ಜನಿಸುತ್ತಾರೆ. ಅವರಿಗೆ ಹರಿಲಾಲ್, ಮಣಿಲಾಲ್, ರಾಮ್ದಾಸ್ ಮತ್ತು ದೇವದಾಸ್ ಎಂದು ನಾಮಕರಣ ಮಾಡುತ್ತಾರೆ. ಅವರು ಶಾಲಾ ದಿನಗಳಲ್ಲಿ ಓದಿನಲ್ಲಿ ಆವರೇಜ್ ಸ್ಟೂಡೆಂಟ್ ಆಗಿದ್ದರು. ಗುಜರಾತ್ನ ಸಮಲ್ದಾಸ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಕೆಲವು ತೊಂದರೆಗಳೊಂದಿಗೆ ಪೂರ್ಣಗೊಳಿಸುತ್ತಾರೆ. ಸೆಪ್ಟೆಂಬರ್ 4, 1888ರಂದು ಕಾನೂನು ಅಧ್ಯಯನ ಮಾಡಲು ಲಂಡನ್ಗೆ ತೆರಳುತ್ತಾರೆ. ನಂತರದ ದಿನಗಳಲ್ಲಿ ಬ್ಯಾರಿಸ್ಟರ್ ಆಗಿ ತರಬೇತಿ ಪಡೆಯಲು ಇಂಗ್ಲೆಂಡಿಗೆ ಪ್ರಯಾಣ ಬೆಳೆಸುತ್ತಾರೆ. 1893ರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯ ಕಾನೂನು ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಅಲ್ಲಿ ಅವರು ಅಭ್ಯಾಸ ಮಾಡುವ ಜನಾಂಗೀಯ ತಾರತಮ್ಯಗಳನ್ನು ತ್ವರಿತವಾಗಿ ಬಹಿರಂಗಪಡಿಸುತ್ತಾರೆ. 1894ರಲ್ಲಿ ಅವರು ಭಾರತೀಯ ಹಕ್ಕುಗಳಿಗಾಗಿ ಆಂದೋಲನ ಮಾಡಲು ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನು ಸ್ಥಾಪಿಸುತ್ತಾರೆ. ಅಲ್ಲಿಂದ 1922ರಲ್ಲಿ ಅಸಹಕಾರ ಚಳುವಳಿ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ, ನಂತರ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಾಡಿ ದೇಶವನ್ನು ಮುನ್ನಡೆಸುತ್ತಾರೆ. ಇಷ್ಟೆಲ್ಲ ಅಹಿಂಸಾತ್ಮಕವಾಗಿಯೇ ಹೋರಾಡಿ ಕೊನೆಗೂ 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸುತ್ತಾರೆ. ಇದಾದ ಕೆಲವು ತಿಂಗಳುಗಳ ನಂತರ ಗಾಂಧೀಜಿಯವರು ಯಥಾಪ್ರಕಾರ ಸಂಜೆಯ ಧ್ಯಾನಕ್ಕೆಂದು ತಮ್ಮ 2 ಮೊಮ್ಮಕ್ಕಳ ಜೊತೆ ಸುಮಾರು 5:15ರ ವೇಳೆ ವಾಸವಾಗಿದ್ದ ಬಿರ್ಲಾ ಹೌಸ್ ತೊರೆದು ಹೊರಗೆ ಬರುತ್ತಾರೆ.
ಅಲ್ಲಿಗೆ ಯಾವಾಗಲೂ ತಮ್ಮನ್ನು ಭೇಟಿಯಾಗಲು ಬರುತ್ತಿದ್ದ ಜನರ ಗುಂಪಿನಲ್ಲಿ ಒಬ್ಬ ಬಂದು ಗಾಂಧೀಜಿಯವರಿಗೆ ನಮಸ್ಕರಿಸಿ ತನ್ನ ಕೈಗಳಲ್ಲಿ ಅಡಗಿಸಿಟ್ಟಿದ್ದ ಸಣ್ಣ ಕ್ಯಾಲಿಬರ್ ರಿವಾಲ್ವರ್ನಿಂದ ತೊಡೆಯ, ಹೊಟ್ಟೆ ಹಾಗೂ ಎದೆಗೆ 3 ಗುಂಡುಗಳನ್ನು ಹಾರಿಸುತ್ತಾನೆ. ಆತನು ಬೇರೆ ಯಾರೂ ಅಲ್ಲ, ಅವನೇ ನಾಥೂರಾಮ್ ಗೋಡ್ಸೆ. ಗಾಂಧೀಜಿಯವರು ತಕ್ಷಣ ನೆಲಕ್ಕೆ ಉರುಳಿ ಬಾಯಿಯಿಂದ ಹೇ ರಾಮ್ ಹೇ ರಾಮ್ ಎಂದು ಉಚ್ಚರಿಸುತ್ತಾರೆ. ಗೋಡ್ಸೆ ಒಬ್ಬ ಉಗ್ರಗಾಮಿ ಹಿಂದೂ ಮಹಾಸಭಾದೊಂದಿಗೆ ಸಂಪರ್ಕ ಹೊಂದಿದ್ದ ಹಂತಕ ಎಂದು ಹೇಳಲಾಗುತ್ತದೆ. ಪಾಕಿಸ್ತಾನದ ಬಗ್ಗೆ ಗಾಂಧೀಜಿಯವರಿಗೆ ಇದ್ದ ಸಹಾನುಭೂತಿಯನ್ನು ವಿರೋಧಿಸಿ ಅವರನ್ನು ಗುಂಡಿಕ್ಕಿ ಕೊಂದಿದ್ದನು. ಗೋಡ್ಸೆ ಮತ್ತು ಅವನ ಸಹಚರ ನಾರಾಯಣ್ ಆಪ್ಟೆ ಅವರನ್ನು 15 ನವೆಂಬರ್ 1949ರಂದು ವಿಚಾರಣೆಗೊಳಿಸಿ ಗಲ್ಲಿಗೇರಿಸಲಾಯಿತು. ನವದೆಹಲಿಯ ರಾಜ್ಘಾಟ್ದಲ್ಲಿರುವ ಗಾಂಧೀಜಿಯವರ ಸ್ಮಾರಕವು ಅವರ ಕೊನೆಯ ಮಾತುಗಳನ್ನು ಹೊಂದಿದೆ. ಅದುವೇ ಹೇ ರಾಮ್ ಹೇ ರಾಮ್. 1987ರಲ್ಲಿ RBI ಗಾಂಧೀಜಿಯವರು ದೇಶಕ್ಕೆ ಮಾಡಿರುವ ಸೇವೆಯನ್ನು ಸ್ಮರಿಸುವ ಮೂಲಕ ನಗುತ್ತಿರುವ ಭಾವಚಿತ್ರವನ್ನು 500 ರೂಪಾಯಿ ಕರೆನ್ಸಿ ನೋಟುಗಳನ್ನು ಅಕ್ಟೋಬರ್ 2ರಂದು ಮುದ್ರಿಸಿ ಬಿಡುಗಡೆ ಮಾಡುತ್ತಾರೆ. ಅಂದಿನಿಂದ ಗಾಂಧೀಜಿಯವರ ಭಾವಚಿತ್ರಗಳನ್ನು ವಿವಿಧ ಮುಖಬೆಲೆಯ ಕರೆನ್ಸಿ ನೋಟುಗಳಲ್ಲಿ ನಿಯಮಿತವಾಗಿ ಬಳಸಲಾಗುತ್ತದೆ. ಇನ್ನು ಶ್ರೀ ಬ್ರಹ್ಮಬೈದಾರ ಕ್ಷೇತ್ರ, ಮಂಗಳೂರು ಗರೋಡಿ ಏರಿಯಾದಲ್ಲಿ ಗಾಂಧೀಜಿಯವರ ದೇವಸ್ಥಾನವೂ ಇದೆ. ದಿನಕ್ಕೆ 3 ಬಾರಿ ಪೂಜೆ ಸಲ್ಲಿಸಿ ಟೀ, ಕಾಫಿ, ಬಾಳೆಹಣ್ಣನ್ನು ಅರ್ಪಿಸಲಾಗುತ್ತದೆ. ಗಾಂಧೀಜಿ ಜಯಂತಿಯಂದು ನಾನು ನಮ್ಮ ಬಾಪೂವನ್ನು ಸ್ಮರಿಸುತ್ತಾ ಅವರಿಗಾಗಿ ಮಾಡಿದ ಒಂದು ಪುಟ್ಟ ಕಾಣಿಕೆ.